39ಕ್ಕೂ ಹೆಚ್ಚು ಚಿನ್ನದ ಪದಕಗಳನ್ನ ಗಳಿಸಿರುವಂತ ಹೆಮ್ಮೆ ಇವರದ್ದು. ಆರೋಗ್ಯ ಅಂದರೆ ಏನು? ನಾವು ಏನೇ ಸಾಧನೆ ಮಾಡಬೇಕಾದ್ರೆ ಈ ಶರೀರ ಬಹಳ ಮುಖ್ಯ. ಈ ಶರೀರದ ಜೊತೆಗೆ ಮನಸ್ಸು ಬಹಳ ಮುಖ್ಯ. ಹೃದಯ ಚೆನ್ನಾಗಿರ್ಬೇಕಂದ್ರೆ ನಗನಗ್ತಾ ಇರ್ಬೇಕು. ಬಂದದ್ದೆಲ್ಲ ಬರ್ಲಿ, ಭಗವಂತನ ದಯೆ ಒಲ್ಲಿರಲಿ ಅಂತ ಸಂತೋಷವಾಗಿ ಇದ್ಬಿಟ್ರೆ ಯಾವ ತೊಂದರೆನೂ ಆಗಲ್ಲ. ಎಷ್ಟು ಮಟ್ಟಿಗೆ ವ್ಯಸನಕ್ಕೆ ಒಳಗಾಗಿರ್ತಾರೆ ಅಂತಂದ್ರೆ ಅದು ಮಕ್ಕಳಲ್ಲಿ ಯಾವ ತರ ಪರಿಣಾಮ ಬೀಳ್ಬಹುದು, ಮುಂದೆ ಜನರೇಷನ್ ಹೆಂಗಿರುತ್ತೆ ಅಂತ. ಹೃದಯದ ಒಳಗಡೆಗೆ ರಂಧ್ರಗಳಿರುತ್ತೆ. ಟ್ರಾನ್ಸ್ಪೊಸಿಷನ್ ಆಫ್ ಗ್ರೇಟ್ ಆರ್ಟರೀಸ್ ಅಂತ ಕಾಂಪ್ಲೆಕ್ಸ್ ಕಂಜನೈಟಲ್ ಡಿಫೆಕ್ಟ್ ಆಗಿ ಬ್ಲೂ ಬೇಬಿ ಆಗಿ ಹುಟ್ಟುತ್ತಾರೆ. ಆಮೇಲೆ ಸ್ಮೋಕಿಂಗ್ ಮಾಡಿದ್ರೆ ರೈಟ್ ಸೈಡೆಡ್ ಹಾರ್ಟ್ ಡಿಸೀಸು ಜಾಸ್ತಿ ಆಗತ್ತೆ. ಯಾರು ಗಂಡಸರು ಕುಡಿತಾರಲ್ಲ ಅವ್ರ ಸ್ಪರ್ಮ್ ಕೌಂಟ್ ಕಡಿಮೆ ಆಗತ್ತೆ, ಆ ಸ್ಪರ್ಮ್ ಮೊಟಿಲಿಟಿ ಕಡಿಮೆ ಆಗತ್ತೆ. ಅದಕ್ಕೆಲ್ಲ ಇವಾಗ ಇನ್ಫರ್ಟಿಲಿಟಿ ಎಲ್ಲ ಜಾಸ್ತಿ ಗಂಡಸರನ್ನು ಕಾಣಿಸ್ತಾ ಇದೆ. ಆ ಕಾರಣಕ್ಕೆ ವೆಲ್ಕಮ್ ಬ್ಯಾಕ್ ಟು ಚಾಯ್ ಪೆ ಚಾಟ್. ಇವತ್ತು ನಮ್ಮ ಜೊತೆ ಇದ್ದಾರೆ ಕರ್ನಾಟಕಸ್ ಫಸ್ಟ್ ಲೇಡಿ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆ ಕುಂದ್ರಿ ಅವರು. ಅವ್ರ ಬಗ್ಗೆ ಒಂದು ಸಣ್ಣ ಪರಿಚಯ ಹೇಳ್ತೀನಿ. ಪ್ರೊಫೆಸರ್ ಎಮೆರಿಟಸ್ ಡಾಕ್ಟರ್ ವಿ.ಬಿ. that is Dr. Vijayalakshmi Bale Kundri ma'am, MBBS, MD, DM cardiologist, DSc, FICC, FIAMS, FIAE, FICP, FAMS, FISH, FRCP, London. ಹಿಂಗೆ ಇಷ್ಟು ಸುಮಾರು ಮಾಡಿಕೊಂಡು ಅಟ್ ದಿ ಸೇಮ್ ಟೈಮ್ ಸೌತ್ ಇಂಡಿಯಾಸ್ ಫಸ್ಟ್ ಪೀಡಿಯಾಟಿಕ್ ಕಾರ್ಡಿಯಾಲಜಿಸ್ಟ್ ಇವರು. ಹಾಗೆ 4 decades ಇಂದನೂ ಟೆಕ್ನಿಕಲ್ ಟೀಚಿಂಗ್ ಮೆಡಿಕಲ್ ಸ್ಟೂಡೆಂಟ್ಸ್ ಅಟ್ ಆಲ್ ಲೆವೆಲ್ಸ್. ಶಿ ಈಸ್ ಟೀಚಿಂಗ್ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಆಲ್ ಲೆವೆಲ್ಸ್ ಅಲ್ಲಿ ಅವರು ಮಾಡ್ತಾನೆ ಇದ್ದಾರೆ. ಅಂಡ್ ಸತತವಾಗಿ ಅವ್ರು ಇರೋ ತನಕನೂ ಮಾಡ್ತಾ ಇರ್ತಾರೆ. ದಟ್ ಇಸ್ ಹೌ ಪ್ರೊಫೆಸರ್ ಎಮಿರಿಟಸ್ ಅಂತಂದ್ರೆ ಅವ್ರು ಇರೋ ತನಕನೂ ಟೀಚಿಂಗ್ ಮಾಡ್ತಾ ಇರೋದಕ್ಕೆ ಆ ಒಂದು ಪದವಿ ಅವ್ರಿಗೆ ಸಿಕ್ಕಿರೋದು. ಹಾಗೆ ಇವ್ರನ್ನ ಚಿನ್ನದ ರಾಣಿ ಅಂತ ಕರೀತಾರೆ. ಯಾಕಂದ್ರೆ 39ಕ್ಕೂ ಹೆಚ್ಚು ಚಿನ್ನದ ಪದಕಗಳನ್ನ ಗಳಿಸಿರುವಂತ ಹೆಮ್ಮೆ ಇವರದ್ದು. ಪಬ್ಲಿಷ್ಡ್ 166 ರಿಸರ್ಚ್ ಪೇಪರ್ಸ್, ಇಂಟರ್ನ್ಯಾಷನಲ್ ವರ್ಕ್ಸ್ ಕೂಡ, ಮತ್ತೆ ರೆಸಿಪಿಯೆಂಟ್ ಆಫ್ 65+ titles and rewards. So we are honored and we are very blessed to have you ma'am on Chai Pe Chat. Thank you so much. Thank you so much ma'am. So ಇವತ್ತಿನ ಟಾಪಿಕ್ ಏನಂತಂದ್ರೆ ಆರೋಗ್ಯವೇ ಭಾಗ್ಯ. ಸೊ ಆರೋಗ್ಯ ಅಂದರೆ ಏನು ಅದು ನಿಮ್ಮ ಬಾಯಿಂದನೇ ಕೇಳಬೇಕು. ಅದ್ರ ಬಗ್ಗೆ ನಮ್ಗೆ ಹೇಳಿ ಮ್ಯಾಮ್ ಸ್ವಲ್ಪ. ನೀವು ಹೇಳಿದ್ದು ಆರೋಗ್ಯ ಭಾಗ್ಯ ಅನ್ನೋದು 100ಕ್ಕೆ 100 ಸತ್ಯ. ಆರೋಗ್ಯ ಇದ್ರೆ ನಾವ್ ಏನಾದ್ರೂ ಮಾಡ್ಬೋದು, ಆರೋಗ್ಯ ಇಲ್ದಿದ್ರೆ ಏನೂ ಇಲ್ಲ. ಕರೆಕ್ಟ್. ಅದಕ್ಕೆ ನಮ್ಮ ಪೂರ್ವಜರು ಶರೀರ ಮಾಧ್ಯಮೇ ಖಲು ಧರ್ಮ ಸಾಧನ ಬಂದ್ರು. ಅಂದ್ರೆ ನಾವ್ ಏನೇ ಸಾಧನೆ ಮಾಡ್ಬೇಕಾದ್ರೆ ಈ ಶರೀರ ಬಹಳ ಮುಖ್ಯ. ಈ ಶರೀರದ ಜೊತೆಗೆ ಮನಸ್ಸು ಬಹಳ ಮುಖ್ಯ. ಬರೀ ಶರೀರ ಗಟ್ಟಿಮುಟ್ಟಾಗಿದ್ದು ಗುಂಡಗಳಿದ್ರೆ ಪ್ರಯೋಜನ ಇಲ್ಲ. ಭಾರಿ ಬುದ್ಧಿವಂತರಾಗ್ಬಿಟ್ಟು ಟೆರರಿಸ್ಟ್ ಆದ್ರೂ ಪ್ರಯೋಜನ ಇಲ್ಲ. ಮನಸ್ಸು ಶರೀರ ಎರಡೂ ಕೂಡ ಸಮಾಜಮುಖಿಯಾಗಿ ಲೋಕ ಕಲ್ಯಾಣಕ್ಕಾಗಿ ಬದುಕುವಂತವರಿದ್ದವರು ಮಾತ್ರ ಆರೋಗ್ಯವಂತರು. ಇದಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಮೊದಲು ಹಳೆ ಅದನ್ನ ಬಿಟ್ಟು ಈಗ ಹೊಸದಾಗಿ 2000ರಲ್ಲಿ ಯಾರು ಅತ್ಯಂತ ಸಾಮಾಜಿಕವಾಗಿ ಆರ್ಥಿಕವಾಗಿ ಫಲಕಾರಿ ಜೀವನವನ್ನು ನಡೆಸ್ತಾರೋ ಅವರು ಆರೋಗ್ಯವಂತರು. ಅಂದ್ರೆ ಫೈನಾನ್ಷಿಯಲಿ ಸೋಷಿಯಲಿ ಡೂಯಿಂಗ್ ಗುಡ್ ಟು ದ ಸೊಸೈಟಿ ಇಸ್ ದ ಹೆಲ್ದಿ ಪರ್ಸನ್. ಓಕೆ ಓಕೆ. ನೀವು ಫೈನಾನ್ಷಿಯಲಿ ಅಂದ್ರೆ ಯುವರ್ ಅರ್ನಿಂಗ್ ಮಸ್ಟ್ ಬಿ ಗುಡ್. ಅದಕ್ಕೆ ಕಾಯಕವೇ ಕೈಲಾಸ ಅಂತ ಸತ್ಯ ಶುದ್ಧ ಮಾಡಿ ಕಾಯಕ ಮಾಡಿ ಕೆಲಸ ಮಾಡಿ ದುಡ್ಡನ್ನ ಸಂಪಾದನೆ ಮಾಡ್ಬೇಕು. ಕರೆಕ್ಟ್. ಸೋಷಿಯಲಿ ಅಂದ್ರೆ ಲಕ್ಷಗಟ್ಲೆ ಕೋಟಿಗಟ್ಲೆ ಸಂಪಾದನೆ ಮಾಡಿ ಸ್ಟ್ಯಾಕ್ ಮಾಡಿದ್ರೆ ಅಲ್ಲ, ಮತ್ತೆ ಸಮಾಜಕ್ಕೆ ಕೊಡುವಂತ ಕೈಯಾಗಿರ್ಬೇಕು. ಅಂದ್ರೆ ಯು ಆರ್ ಎ ಹೆಲ್ದಿ ಪರ್ಸನ್ ಅಂತ. ಸೊ ಹಾಗಾಗಿ ನೀವು ಎರಡೂ ಇರ್ಬೇಕು ಅಂತಂದ್ರೆ ಫೈನಾನ್ಷಿಯಲಿ ಇರ್ಬೇಕಂದ್ರೆ ಕೆಲಸ ಮಾಡುವ ನಿಪುಣತೆ ಇರ್ಬೇಕು, ತಾಕತ್ತಿರ್ಬೇಕು, ಆಮೇಲೆ ಒಳ್ಳೆ ಕೆಲಸ ಇರ್ಬೇಕು, ಅದೆಲ್ಲವೂ ಬೇಕಾಗತ್ತೆ. ಅದಕ್ಕೆ ನಿಮ್ಮ ಬುದ್ಧಿ, ವಿದ್ಯೆ, ಮನಸ್ಸು ಎಲ್ಲವೂ ಚೆನ್ನಾಗಿ, ಶರೀರ ಹೌದು ಚೆನ್ನಾಗಿರ್ಬೇಕು. ಕರೆಕ್ಟ್. ಇನ್ನ ಸಾಮಾಜಿಕವಾಗಿ ಫಲಕಾರಿ ಜೀವನ ನಡೆಸುವಂಥದ್ದು ಅಂತಂದ್ರೆ ಕೊಡುವಂತ ಮನಸ್ಸಿರ್ಬೇಕು. ಬೇಡೋ ಕೈ ಮಾಡ್ಕೊಂಡು ಬಿಟ್ಟಿ ಭಾಗ್ಯಕ್ಕೆ ಕೈ ಒಟ್ಟಿದ್ರೆ ಭಿಕಾರಿಗಳಾಗ್ತಾರೆ. ಕೊಡೋ ಕೈಗಳಾದ್ರೆ ಸಾಕು ನನಗೆ ಭಗವಂತ ಕೊಟ್ಟಿದ್ ಸಾಕು ಅಂತಂದ್ರೆ ಸಾಹುಕಾರ ಆಗ್ತಾರೆ. ಸಾಹುಕಾರ ಹಾಕಿ ಕೊಡುವಂತವ್ರು ಆಗ್ತಾರೆ. ಸಾಹುಕಾರರು ಅಂದ್ರೆ ಮನಸ್ಸಿಂದ ಸಾಹುಕಾರ. ಸೊ ಇದು ಯಾವಾಗ ಎರಡೂ ಇರುತ್ತೋ ಆವಾಗ ಸಂತೃಪ್ತಿಯಿಂದ ಇರ್ತಾರೆ. ಆ ಸಂತೃಪ್ತಿಯಿಂದ ಬದುಕೋದೇ ಆರೋಗ್ಯ. ಇದನ್ನ ನಾವು ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಆರನ್ನ ಯೋಗ್ಯವಾಗಿ ಇಟ್ಟುಕೊಂಡ್ರೆ ಆರೋಗ್ಯ.
ಆರನ್ನ ಯೋಗ್ಯವಾಗಿ ಇಟ್ಕೊಳ್ಳೋದು ಅಂದ್ರೆ ಏನು? ಏನು? 6 ಅಂದ್ರೆ ಯಾವುದು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈ 6ನ್ನ ಯಾರು ಯೋಗ್ಯವಾಗಿ ಇಟ್ಕೊಳ್ತಾರೋ ಅವರು ಆರೋಗ್ಯವಂತರಾಗ್ತಾರೆ. ಈಗ ಉದಾಹರಣೆಗೆ ಹೇಳ್ತೀನಿ, ಕಾಮ ವಿಕಾರ ಆಗ್ಬಿಟ್ರೆ ಅವರು ಮಾಡಬಾರ್ದಂತ ಎಲ್ಲ ಕೆಲಸ ಮಾಡ್ತಾರೆ. ಮಲ್ಟಿಪಲ್ ಪಾರ್ಟ್ನರ್ಸ್ ಅಂತಂದು ಲಿವಿಂಗ್ ಟುಗೆದರ್ ಅನ್ಕೊಂಡು ಪಾಶ್ಚಾತ್ಯರು ಮಾಡ್ತಾರಂತೆ, ತಾವ್ಯಾಕೆ ಮಾಡಬಾರ್ದು ಅಂತ ಮಜಾ ಮಾಡಕ್ಕೆ ಅಂತ ಹೋಗ್ತಾರೆ. ಅವಾಗ ಏನಾಗುತ್ತೆ? HIV, ಏಡ್ಸು, ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಬರುತ್ತೆ. ಕರೆಕ್ಟ್. ಆವಾಗ ನೀವು ಪ್ರೊಟೆಕ್ಟಿವ್ ಇದನ್ನ ಮೆಕ್ಯಾನಿಸಮ್ ಯೂಸ್ ಮಾಡದೇ ಇದ್ರೆ ಅವ್ರಿಗೆ ಬೇರೆ ಪಾರ್ಟ್ನರ್ ಇಂದನೇ ಇವ್ರಿಗೆ ಬಂದ್ಬಿಡುತ್ತೆ. ಕರೆಕ್ಟ್ ಮ್ಯಾಮ್. ಎಸ್. ಈಗ ಉದಾಹರಣೆಗೆ ಹೇಳ್ತೀನಿ, ನನ್ನ ಒಂದು ಪೇಷಂಟು ತುಂಬಾ ಇದ್ ಮಾಡಿ ಚೆನ್ನಾಗ್ ಆಗ್ಬಿಟ್ಟಿದ್ದ. ಆಮೇಲೆ ತುಂಬಾ ಸಂತೋಷದಿಂದ ಅಮ್ಮ ಡಾಕ್ಟರ್ ಅಮ್ಮ, ನನ್ನ ತಂಗಿ ಮದುವೆ ಆಯ್ತು ಅಂತ ಬಹಳ ಸಂತೋಷವಾಗಿ ಹೇಳ್ದ. 6 ತಿಂಗಳಾದ್ಮೇಲೆ ಫೋನ್ ಮಾಡ್ಬಿಟ್ಟು ದುಃಖಪಟ್ಟು ಅಳ್ತಾನೆ. ದುಃಖ ಅಂದ್ರೆ ಅಷ್ಟು ತಡ್ಕೊಳಕ್ ಆಗ್ತಾ ಇಲ್ಲ ಅವನ್ಗೆ. ಅಮ್ಮ, ಸಾಲ ಸೋಲ ಮಾಡಿ ತಂಗಿ ಮದುವೆ ಮಾಡಿದ್ವಿ, ಈಗ ಆ ಗಂಡನಿಗೆ HIV ಏಡ್ಸ್ ಇದೆ ಅಂತ ಗೊತ್ತಾಗಿದೆ, ನನ್ನ ತಂಗಿಗೂ ಬರುತ್ತಾ, ಅವಳಿಗೆ ಮಕ್ಕಳಿಗೂ ಬರುತ್ತಾ ಅಂತ ದಿಗ್ಲು ಯಾರಿಗೆ ಆಗ್ಲಿ ಆಗತ್ತೆ. ದಿಗ್ಲಾಗ್ಬಿಟ್ಟಿದೆ, ಗಾಬರಿ ಆಗ್ಬಿಟ್ಟಿದೆ. ಅಂದ್ರೆ ತಂಗಿ ಅಂದ್ರೆ ಪ್ರೀತಿ ಇರುತ್ತೆ, ಅವಳಿಗೆ ಹೀಗಾಗ್ಬಿಟ್ರೆ ತಂಗಿಗೂ ಕಾಯಿಲೆ ಬಂದ್ಬಿಟ್ರೆ ಅನ್ನೋ ಚಿಂತೆ. ಹೌದು. ಹಾಗಾಗಿ ಈ ಕಾಮ ಎಲ್ಲಿ ವಿಕಾರವಾಗುತ್ತಲ್ಲ, ಅವರು ಮಾಡಬಾರ್ದೆಲ್ಲ ಕೆಲಸ ಮಾಡ್ತಾರೆ. ಕರೆಕ್ಟ್. ಇವತ್ತು ಈ ಕಾಮ ವಿಕಾರ ಆಗಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಪಾರ್ಟಿ ಮಾಡ್ಕೊಂಡು ಆಲ್ಕೋಹಾಲು, ಡ್ರಗ್ಸ್ ತಗೊಳ್ಳೋದು. ಆವಾಗ ಆಲ್ಕೋಹಾಲ್ ತಗೊಂಡಾಗ ಸೆಂಟ್ರಲ್ ಇನ್ಹಿಬಿಷನ್ ಇರೋದಿಲ್ಲ. ಅಂದ್ರೆ ನಿಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡುವಂತ ಇನ್ಹಿಬಿಷನ್ ಇಲ್ಲೇ ಇದ್ದಾಗ ಯು ಆರ್ ಫ್ರೀ. ಅವ್ರೇನ್ ಅನ್ಕೊಳ್ತಾರೆ, ಕುಡಿದಾಗ ನಾನು ಬಹಳ ಇದಾಗಿದ್ದೀನಿ, ನನ್ನಲ್ಲಿರೋ ಎಲ್ಲ ಕೀಳರಿಮೆ ಹೋಗಿ ನಾನು ಎಕ್ಸ್ಪ್ರೆಸ್ ಅಂದ್ರೆ ನಾನು ಚೆನ್ನಾಗಿ ಮಾತಾಡ್ಬೋದು, ಚೆನ್ನಾಗಿ ಇದ್ ಮಾಡ್ಬೋದು ಅಂತ ಕುಡಿಯಕ್ ಪ್ರಾರಂಭ ಮಾಡ್ತಾರೆ. ಆದ್ರೆ ಚೆನ್ನಾಗಿ ಮಾತಾಡೋದಿರ್ಲಿ, ಅವ್ರ ಮಾತೇ ಅವ್ರಿಗೆ ಅರ್ಥ ಆಗೋದಿಲ್ಲ, ಅವ್ರಿಗೆ ನಡಿಯಕ್ಕಾಗಲ್ಲ, ಬೀಳ್ತಾರೆ, ಎಲ್ಲಿ ಬೀಳ್ತಾರೆ ಅನ್ನೋದೇ ಗೊತ್ತಿರೋದಿಲ್ಲ. ಕರೆಕ್ಟ್ ಮ್ಯಾಮ್. ಅಂದ್ರೆ ಈ ಕುಡಿತದಿಂದ ಏನಾಗುತ್ತೆ ಅಂದ್ರೆ, ಈಗ ನ್ಯಾಷನಲ್ ಬ್ಯೂರೋ ಆಫ್ ಕ್ರೈಮ್ ನವ್ರು ಹೇಳಿದ್ದಾರೆ, ನಮ್ಮ ದೇಶದಲ್ಲಿ ಆಗುವಂತ ಕ್ರೈಮ್ಗಳನ್ನ ತಗೊಂಡ್ರೆ 100ಕ್ಕೆ 95ರಷ್ಟು ಅಂದ್ರೆ 95% ಆಫ್ ಕ್ರೈಮ್ಸ್ ಆರ್ ಕಮಿಟೆಡ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಆಲ್ಕೋಹಾಲ್. ಡ್ರಂಕರ್ಸ್ ಇದನ್ನ ಜಾಸ್ತಿ ಮಾಡ್ತಾರೆ. ವೆದರ್ ಇಟ್ ಇಸ್ ಅ ರೇಪ್ ಆರ್ ಕ್ರೈಮ್ ಆರ್ ಅ ಮರ್ಡರ್ ಆರ್ ಅ ಫೈಟ್ ಆರ್ ಬ್ರಾಲ್, ವಾಟ್ ಎವರ್ ಯು ಟೇಕ್, ಇಟ್ಸ್ ಆಲ್ ಬಿಕಾಸ್ ಆಫ್ ಆಲ್ಕೋಹಾಲ್. ಆಮೇಲೆ ಇಂಗ್ಲೆಂಡ್ ನಲ್ಲಿ ಸ್ಟಡಿ ಮಾಡಿ ನೋಡಿದ್ದಾರೆ, 40,000 ನರ್ಸಸ್ ಇವ್ರನ್ನೆಲ್ಲ ಮಾಡಿದ್ದಾರೆ, ಯಾರು ಆಲ್ಕೋಹಾಲ್ ತಗೊಳ್ತಾರೋ ತಗೊಳ್ಳೋದಿಲ್ವೋ ಕಂಟ್ರೋಲ್. ಸೊ ಆಲ್ಕೋಹಾಲ್ ತಗೊಳ್ಳೋರ ಮಕ್ಕಳು ಕ್ರಿಮಿನಲ್ ಆಗೋದು ಜಾಸ್ತಿ ಅಂತ ಗೊತ್ತಾಗಿದೆ. ಅದು ಜೆನೆಟಿಕ್ಸ್, ಅದು ಪ್ರಾಬ್ಲಮ್. ಜೆನೆಟಿಕ್ ಅಲ್ಲ, ತಾಯಿ ಹೊಟ್ಟೆಯಲ್ಲಿ ಗರ್ಭದಲ್ಲಿದ್ದಾಗ ಈಗ ಕುಡಿದ್ಬಿಟ್ಟು ಪಾರ್ಟಿ ಮಾಡ್ಕೊಂಡು ಸಂಭೋಗ ಮಾಡಿರ್ತಾರೆ, ಗರ್ಭಿಣಿ ಆಗ್ತಾಳೆ. ಆದ್ರೆ ಕುಡಿಯೋದನ್ನ ಬಿಟ್ಟಿರೋದಿಲ್ಲ, ಗರ್ಭಿಣಿ ಆಗಿರೋದು ಗೊತ್ತಿಲ್ಲ. ಅವಾಗ ಏನಾಗತ್ತೆ, ಗಂಡನೇ ಕುಡಿಲಿ, ಹೆಂಡತಿನೇ ಕುಡಿಲಿ, ಇನ್ಯಾರೇ ಇದಾಗ್ಲಿ, ಆ ಮಗುವಿಗೆ ಜೆನೆಟಿಕ್ ಪ್ರಾಬ್ಲಮ್ಸ್ ಬರುತ್ತೆ. ಅದಕ್ಕೆ ನಾವು ಫೀಟಲ್ ಆಲ್ಕೋಹಾಲಿಕ್ ಸಿಂಡ್ರೋಮ್ ಅಂತೀವಿ. ಓಕೆ ಮ್ಯಾಮ್, ನಂದು ಇದೊಂದು ಕ್ವಶನ್ ಇತ್ತು ಆಕ್ಚುಲಿ. ಅದೇ ಇವಾಗಿನ ಒಂದು ವ್ಯಸನಗಳಲ್ಲಿ ಈ ತರದ್ದು ಒಂದಿರುತ್ತೆ, ಬಟ್ ಇವಾಗ ಮಕ್ಕಳಲ್ಲಿ ಕೂಡ ಸೋ ಮೆನಿ ಡಿಸೀಸಸ್ ವಾಟ್ ವಿ ಆರ್ ಸೀಯಿಂಗ್, ಡಿಫೆಕ್ಟ್ಸ್. ಕರೆಕ್ಟ್. ಇದೆಲ್ಲಾನು. ಬಟ್ ಅವಾಗ ನಮ್ಗೆ ಅನ್ಸತ್ತೆ, ನಿಮ್ಮನ್ನ ಇದನ್ನೇ ಒಂದು ಕ್ವಶನ್ ಕೇಳಬೇಕು. ಇವಾಗಿನ ಒಂದು ಜನರೇಷನ್ ಅಥವಾ ಎಷ್ಟು ಮಟ್ಟಿಗೆ ವ್ಯಸನಕ್ಕೆ ಒಳಗಾಗಿರ್ತಾರೆ ಅಂತಂದ್ರೆ ಅದು ಮಕ್ಕಳಲ್ಲಿ ಯಾವ ತರ ಪರಿಣಾಮ ಬೀಳ್ಬಹುದು, ಮುಂದೆ ಜನರೇಷನ್ ಹೆಂಗಿರುತ್ತೆ ಅಂತ. ಬಟ್ ಅದು ನಿಮ್ಮ ಬಾಯಿಂದಾನೆ ಈ ಒಂದು ಮೂಲಕ ನೀವೇ ಅದನ್ನ ಹೇಳಿದ್ರಿ, ಇದು ಈ ತರ ಸಿಂಡ್ರೋಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಅಂತ. ಅಷ್ಟೇ ಅಲ್ಲ, ಮುಖ ವಿಕಾರವಾಗಿರುತ್ತೆ. ಆ ಹುಟ್ಟರೋ ಮಕ್ಕಳು ತಂದೆ ತಾಯಿ ನೋಡೋಕ್ ಚೆನ್ನಾಗಿರ್ತಾರೆ, ಮಗು ಚೆನ್ನಾಗಿರಲ್ಲ. ಇದು ಬಿಕಾಸ್ ಆಫ್ ದ ಆಲ್ಕೋಹಾಲ್. ಇದು ಅದು ಫೀಟಲ್ ಆಲ್ಕೋಹಾಲಿಕ್ ಸಿಂಡ್ರೋಮ್ ನಲ್ಲಿ ತಲೆ ಚಿಕ್ಕದಾಗ್ಬಿಡುತ್ತೆ, ಮುಖ ವಿಕಾರವಾಗ್ಬಿಡುತ್ತೆ, ಆಮೇಲೆ ಆ ಬುದ್ಧಿಮಾಂದ್ಯತೆ ಕೂಡ ಇರುತ್ತೆ, ಕ್ರಿಮಿನಲ್ ಆಗು ಕೂಡ ಆಗತ್ತೆ. ಸೊ ಇದು ಆಲ್ಕೋಹಾಲ್. ಅದಲ್ಲದೆ ಒಳಗಡೆಗೆ, ಹೃದಯದ ಒಳಗಡೆಗೆ ರಂಧ್ರಗಳಿರುತ್ತೆ, ಟ್ರಾನ್ಸ್ಪೊಸಿಷನ್ ಆಫ್ ಗ್ರೇಟ್ ಆರ್ಟರೀಸ್ ಅಂತ ಕಾಂಪ್ಲೆಕ್ಸ್ ಕಂಜನೈಟಲ್ ಡಿಫೆಕ್ಟ್ ಆಗಿ ಬ್ಲೂ ಬೇಬಿ ಆಗಿ ಹುಟ್ಟುತ್ತಾರೆ. ಆಮೇಲೆ ಸ್ಮೋಕಿಂಗ್ ಮಾಡಿದ್ರೆ ರೈಟ್ ಸೈಡೆಡ್
ಹಾರ್ಟ್ ಡಿಸೀಸು ಜಾಸ್ತಿ ಆಗತ್ತೆ. ಸೊ ಇವೆಲ್ಲ ಇರೋದ್ರಿಂದ ಅವರು ಮಕ್ಕಳು ಇದಾಗ್ತಾರೆ. ಅದು ಅಲ್ದನೆ ಗಂಡಂದಿರು ಯಾರು ಗಂಡಸರು ಕುಡಿತಾರಲ್ಲ ಅವ್ರ ಸ್ಪರ್ಮ್ ಕೌಂಟ್ ಕಡಿಮೆ ಆಗತ್ತೆ, ಆ ಸ್ಪರ್ಮ್ ಮೊಟಿಲಿಟಿ ಕಡಿಮೆ ಆಗತ್ತೆ. ಅದಕ್ಕೆಲ್ಲ ಇವಾಗ ಇನ್ಫರ್ಟಿಲಿಟಿ ಎಲ್ಲ ಜಾಸ್ತಿ ಗಂಡಸರನ್ನು ಕಾಣಿಸ್ತಾ ಇದೆ. ಆ ಕಾರಣಕ್ಕೆ ಹೌದು, ಅವು ಹೆಣ್ಮಕ್ಳಿಗಿಂತಲೂ ಅವರಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಆ ಸ್ಪರ್ಮ್ ಮೊಟಿಲಿಟಿ ಕಡಿಮೆ ಆಗಿ ಎಸೋಸ್ಪರ್ಮಿಯಾಗಿ ಹೋಗ್ಬಿಟ್ರೆ ಮಕ್ಕಳಾಗಲ್ಲ. ಸೊ ಹಾಗಾಗಿ ಇದು ಏನು ಕಾಮ ವಿಕಾರ ಆಗುತ್ತಲ್ಲ, ಆ ಕಾಮ ವಿಕಾರ ಆಗಕ್ಕೆ ಕಾರಣ ಅವರು ಮಾಡೋದಕ್ಕೆಲ್ಲ ಲೈಫ್ ಸ್ಟೈಲ್. ಫಾಸ್ಟ್ ಲೈಫ್. ಮ್ಯಾಮ್, ಅದ್ರ ಜೊತೆ ಇನ್ನೊಂದು ಕ್ವಶನ್ ಇತ್ತು. ನೀವು ಹೇಳಿದ್ರಿ ಇವಾಗ ಡ್ರಿಂಕಿಂಗ್, ಆಲ್ಕೋಹಾಲ್, ಸ್ಮೋಕಿಂಗ್, ಡ್ರಗ್ಸ್, ಅದರಿಂದನೂ ಇವಾಗ ಎಷ್ಟು ಈ ತರ ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡ್ತಾ ಇದೀವಿ ಅಂತ. ಬಟ್ ಅದ್ರ ಜೊತೆ ಇವಾಗಿನ ಯಂಗ್ಸ್ಟರ್ಸ್ ನಾನು ಕೇಳ್ಪಟ್ಟಿದೀನಿ, ಈ ಬೇರೆ ಬೇರೆ ಕಡೆ ಎಲ್ಲ ಏನಂತಾರೆ ಮೋಜು ಮಸ್ತಿ ಮಾಡೋದಕ್ಕೆ ಎಲ್ಲ ಅಬ್ರಾಡ್ಗೆಲ್ಲ ಹೋಗ್ತಾರೆ. ಬ್ಯಾಂಕಾಕ್, ಹಾಂಗ್ಕಾಂಗ್, ಸಿಂಗಪೂರ್ ಆ ತರ ಎಲ್ಲ ಟ್ರಿಪ್ಗಳೆಲ್ಲ ಮಾಡ್ತಾರಲ್ಲ. ಅವಾಗ ಈ ತರ ವಯಗ್ರ ಅನ್ನೋದನ್ನು ತಗೊಂಡು ಜಸ್ಟ್ ಟು ಹ್ಯಾವ್ ದಟ್ ಫನ್ ಆಫ್ ದಟ್ ಸೆಕ್ಷುಯಲ್ ಇದನ್ನ ಡ್ರೈವ್ಗೋಸ್ಕರ, ಅದರಿಂದನೂ ಹಾರ್ಟ್ಗೆ ಏನಾದ್ರೂ ಪ್ರಾಬ್ಲಮ್ ಆಗಲ್ಲ? ಹಾರ್ಟ್ಗೆ ಆರೋಗ್ಯಕ್ಕೆ ಪ್ರಾಬ್ಲಮ್ ಅಲ್ಲಲ್ಲ, ಅವರೇ ಸರಿ ಇರಲ್ಲ. ಹಾಗೆ ಮೋಜು ಮಸ್ತಿ ಮಾಡಕ್ ಹೋದವ್ರು ಅಲ್ಲೇ ಸತ್ತಿರ್ತಾರೆ. ಯಾಕಂದ್ರೆ ಅವ್ರಿಗೆ ತಮ್ಮ ಮೇಲೆ ಕಂಟ್ರೋಲ್ ಇಲ್ವಲ್ಲ. ಸೊ ಹಾಗಾಗಿ ಅವ್ರಿಗೆ ಅದ್ರಲ್ಲೂ ಇದಾಗತ್ತೆ. ಇನ್ನ ಕ್ರೋಧಕ್ಕೆ ಬಂದ್ರೆ ಕೋಪ. ಇವು ಎರಡು ಡೆಡ್ಲಿ ಕಾಂಬಿನೇಷನ್. ಯಾಕಂದ್ರೆ ಕಾಮ ಕ್ರೋಧ ಎರಡನ್ನೂ ನೀವು ಪಿಕ್ಚರ್ಗಳಲ್ಲಿ ನೋಡ್ಬಿಟ್ಟು ಯುವಕರು ಹಾಳಾಗ್ತಾ ಇದ್ದಾರೆ. ಹೌದು, ಯಾಕಂದ್ರೆ ಟೂ ಮಚ್ ಆಫ್ ಸೆಕ್ಸು, ಟೂ ಮಚ್ ಆಫ್ ವೈಲೆನ್ಸು, ಟೂ ಮಚ್ ಆಫ್ ಆಂಗರು, ಅದು ದ್ವೇಷ, ಇವು ಎಲ್ಲವನ್ನ ಪಿಕ್ಚರ್ನಿಂದ ನೋಡಕ್ಕೆ ಪಿಕ್ಚರ್ ಚೆನ್ನಾಗಿರುತ್ತೆ. ಅವರು ಮಾಡೋರು ದುಡ್ಡು ತಗೊಂಡು ಮಾಡಿರ್ತಾರೆ. ಯಾಕೆ ಹೀರೋಗಳು ಅವರು ಝೀರೋಗಳ ತರ ಇವರು ಅವ್ರನ್ನ ಫಾಲೋ ಮಾಡ್ಬಿಡ್ತಾರೆ. ಸೊ ಅದೇನಾಗಿ ಹೋಗ್ಬಿಡುತ್ತೆ, ಡೆಡ್ಲಿ ಕಾಂಬಿನೇಷನ್. ಸೊ ಈ ಡೆಡ್ಲಿ ಕಾಂಬಿನೇಷನ್ ಅಲ್ಲಿ ಯಾಕೆ ಆಗುತ್ತೆ ಅಂದ್ರೆ ಅಗ್ರೆಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ಇಲ್ಲಿ. ಇಲ್ಲ, ಅವ್ರು ಕೋಪ ಮಾಡ್ಕೊಂಡಾಗ ಮೆದುಳಿನಿಂದ ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ಸ್ ಉತ್ಪತ್ತಿ ಆಗತ್ತೆ. ಅಂದ್ರೆ ಎದುರುಗಡೆ ಸಮಸ್ಯೆ ಜೊತೆಗೆ ಯುದ್ಧ ಮಾಡು, ಫೈಟ್ ಮಾಡು, ಇಲ್ಲ ಫ್ಲೈಟ್ ಅಂದ್ರೆ ಓಡ್ ಹೋಗು, ಎಸ್ಕೇಪ್ ಆಗೋದು. ಎರಡರಲ್ಲಿ ಒಂದು. ಅದಕ್ಕೆ ಬೇಕಾಗುವ ಈ ಕ್ಯಾಟಕೋಲಮಿನ್ಸ್, ಕಾರ್ಟಿಸೋಲ್ಗಳು 400 ಟೈಮ್ಸ್ ಉತ್ಪತ್ತಿ ಆಗುತ್ತೆ. ದೇರ್ ಇಸ್ ಅ ಸಡನ್ ಸರ್ಜ್. ಸಡನ್ ಸರ್ಜ್ ಅಂದ್ರೆ ಏನು, ಶರೀರದಲ್ಲಿ ಅದು ಉತ್ಪತ್ತಿ ಆದಾಗ ಗಡಗಡ ಅಂತ ನಡಕ್ತಾರೆ, ಹಾ ಅಂತ ಇದ್ ಮಾಡ್ತಾರೆ, ರೇಗಾಡ್ತಾರೆ, ಕೂಗಾಡ್ತಾರೆ, ಮುಖ ಕೆಂಪಗಾಗತ್ತೆ, ಬೆವತ್ಕೊಂಡ್ಬಿಡ್ತಾರೆ. ಹೌದು, ನೋಡಿದಾಗ ಏನು ಏನ್ ಭಯಂಕರವಾಗಿ ರೌದ್ರಾವತಾರ, ಅವನ್ನ ಇನ್ಯಾರು ಹಿಡಿಯಕ್ಕಾಗೋದಿಲ್ಲ ಅಂತ ಭಯಂಕರ ಅನ್ಕೊಳ್ತೀರಿ. ಹೌದು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅವ್ರಿಗೆ ಕೇಳಿ ಹೇಗಿದ್ದೀರಿ ಅಂತ ಕೇಳಿ, ಅಯ್ಯೋ ಸಾಕಾಗ್ ಹೋಗ್ಬಿಟ್ಟಿದೆ ಅಂತಾರೆ. ಯಾಕೆ ಅಂತಂದ್ರೆ ಆ ಸರ್ಜ್ ಆಫ್ ಕ್ಯಾಟಕೋಲಮಿನ್ಸ್ ಆದಾಗ ಹೃದಯಕ್ಕೆ ಸರಬರಾಜು ಮಾಡುವ ಕಿರೀಟ ಧಮನಿಗಳಿರುತ್ತೆ, ಕೊರೊನರಿ ಆರ್ಟರೀಸ್. ಅದು ದೇ ಗೋ ಇನ್ ಟು ಸ್ಪಾಸಮ್. ವೆನ್ ದೇ ಗೋ ಇನ್ ಟು ಸ್ಪಾಸಮ್, ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗತ್ತೆ. ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಆಗ್ಬಿಟ್ರೆ ರಕ್ತನೇ ಸರಬರಾಜು ಆಗಲ್ಲ. ನಮ್ಮ ಶರೀರದಲ್ಲಿರೋ ಚೈತನ್ಯ ಅದಕ್ಕೆ ಸೆಲ್ಸ್ ಗಳಿಗೆ ಸಪ್ಲೈ ಮಾಡುವ ಪ್ರಾಣವಾಯು ಪೋಷಣೆ. ಕರೆಕ್ಟ್. ಅದೇ ಸರಬರಾಜು ಆಗದಿದ್ರೆ ಸುಸ್ತಾಗ್ಬಿಡ್ತಾರೆ. ಹೌದು. ಸೊ ನಿತ್ರಾಣ ಆಗತ್ತೆ. ನಿತ್ರಾಣ ಏನಂತ, ಅಯ್ಯೋ ಸಾಕಾಗಿದೆ ನನ್ ನಿತ್ರಾಣ. ಯಾಕೆ ನಿತ್ರಾಣ? ಬಿಕಾಸ್ ಆಫ್ ದಿಸ್. ಒಂದು ಮನಸ್ಸು ಕೆಡಿಸ್ಕೊಂಡಿರ್ತಾರೆ, ಎರಡು ಹೃದಯ ಕೆಡಿಸ್ಕೊಂಡಿರ್ತಾರೆ, ಮೂರು ಶಕ್ತಿನೇ ಹೋಗ್ಬಿಡುತ್ತೆ. ಕರೆಕ್ಟ್. ಈ ತರ ಆದಾಗ ಅದು ಇದಾಗುತ್ತೆ. ಇದಲ್ದೇನೆ ಏನಾಗುತ್ತೆ, ಕೋಪ ಮಾಡ್ಕೊಂಡಾಗ ಸಡನ್ ಬ್ಲಡ್ ಪ್ರೆಷರ್ ರೈಸ್ ಆಗ್ಬಿಡುತ್ತೆ. ಮೊದ್ಲೇ ಜಾಸ್ತಿ ಇದ್ದವ್ರಿಗೆ ಅದು ಕ್ರಾಸ್ ಆಗ್ಬಿಡುತ್ತೆ. ಸಮಾಧಾನಿಗಳಾದಾಗ ಸ್ವಲ್ಪ ಇದಾದಾಗ ಒಂದು 10-20 ಮಿಲಿಮೀಟರ್ ಜಾಸ್ತಿ ಆಗತ್ತೆ, ಮತ್ತೆ ಸರಿ ಆಗ್ತಾರೆ. ಆದ್ರೆ ಇದು ಜಾಸ್ತಿ ಆದಾಗ ಪ್ಯಾರಲಿಸಿಸ್ ಆಗಿ ಹೋಗ್ಬಿಡುತ್ತೆ. ಅದು ಬ್ರೈನ್ ಪ್ರಾಬ್ಲಮ್ ಅಲ್ವಾ? ಇಲ್ಲ, ಬ್ರೈನಿಗೆ ಸಪ್ಲೈ ಮಾಡೋ ರಕ್ತನಾಳ ಒಡ್ಕೊಂಡ್ಬಿಡುತ್ತೆ, ರಪ್ಚರ್ ಆಗತ್ತೆ. ಅಲ್ಲಿ ರಕ್ತಸ್ರಾವ ಆಗ್ಬಿಟ್ಟು ಹೆಮರೇಜ್ ಆಗ್ಬಿಟ್ಟು ಮೆದುಳು ಕೆಲಸ ಮಾಡ್ದೇನೆ ಕೈ ಕಾಲು ಬಾಯಿ ಬಿದ್ದು ಹೋಗ್ಬಿಡುತ್ತೆ. ಸೊ ಈ ತರ ಪ್ಯಾರಲಿಸಿಸ್ ಆಗುತ್ತೆ. BP ಜಾಸ್ತಿ ಆಗತ್ತೆ, ಶುಗರ್ ಜಾಸ್ತಿ ಆಗತ್ತೆ, ಪ್ಯಾರಲಿಸಿಸ್ ಆಗತ್ತೆ, ಹಾರ್ಟ್ ಅಟ್ಯಾಕ್ ಆಗತ್ತೆ, ಹಾರ್ಟ್ ವೀಕ್ ಆಗ್ಬಿಟ್ಟು ಹಾರ್ಟ್ ಫೇಲ್ಯೂರ್ ಆಗುತ್ತೆ. ಇಷ್ಟೆಲ್ಲ ಆಗದೆ ಈ ಕೋಪದಿಂದ. ಇದಕ್ಕೆ 1990ರಲ್ಲಿ
ಈ ಜಪಾನ್ ನಲ್ಲಿ ಸ್ಟಡಿ ಮಾಡಿ ನೋಡಿದ್ರು. ಏನು ಅಂತಂದ್ರೆ ಇದ್ದಕ್ಕಿದ್ದಂಗೆ 30-35 ವರ್ಷದ ಯುವಕರು ಯುವತಿಯರು ದಿಢೀರ್ ಅಂತ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾ ಇದ್ರು. ಯಾಕೆ ಅಂತ ನೋಡಿದ್ರೆ ಅವ್ರಿಗೆಲ್ಲರಿಗೂ BP ಇದೆ, ಟೆನ್ಷನ್ ಇದೆ, ತಾಪತ್ರಯ ಇದೆ, ಡಿಪ್ರೆಷನ್ ಇದೆ, ಮನ್ಸಿಗೆ ಬೇಜಾರಿದೆ, ಕೋಪ ಇದೆ, ಫ್ರಸ್ಟ್ರೇಷನ್ ಇದೆ, ಎಲ್ಲ ನೆಗೆಟಿವಿಟಿಗಳು. ಬರೀ ನೆಗೆಟಿವ್ ಇಂದ ಅವ್ರಿಗೆ ಈ ಕೆಟಕೋಲಮಿಸ್ ಜಾಸ್ತಿ ಆಗ್ಬಿಟ್ಟು ಹಾರ್ಟ್ ಪಂಪಿಂಗ್ ಕಡಿಮೆ ಆಗಿ ಅದು ಹಾರ್ಟ್ ಬುರಬುರ ಅಂತ ಊದ್ಕೊಂಡಿರುತ್ತೆ, ಇಷ್ಟು ದಪ್ಪಗಾಗಿರುತ್ತೆ. ಅದು ಲೆಫ್ಟ್ ವೆಂಟ್ರಿಕಲ್ ಪಂಪಿಂಗ್ ಕೆಪಾಸಿಟಿ ಕಳ್ಕೊಂಡು ಬರೀ 10-15% ಇರುತ್ತೆ. ಅದು ನೋಡಕ್ಕೆ ಟ್ರ್ಯಾಪ್ ನಲ್ಲಿ ಸಿಕ್ಕಾಕೊಂಡು ಆಕ್ಟೋಪಸ್ ತರ ಸಾಯ್ತಾ ಇರೋ ಆಕ್ಟೋಪಸ್ ತರ ಕಾಣೋದ್ರಿಂದ ಅವರು ಟಕಾಟ್ಸುಬೋ ಸಿಂಡ್ರೋಮ್ ಅಂತ ಕರೆದ್ರು. ಆವಾಗ ಅವರು ಯೋಚನೆ ಮಾಡಿ ನೋಡಿದ್ರು, ಎಲ್ಲ ಕೊರೊನರೀಸ್ ನಾರ್ಮಲ್ ಇದೆ, ಆಂಜಿಯೋಪ್ಲಾಸ್ಟಿ ಮಾಡಕ್ಕಾಗಲ್ಲ, ಬೈಪಾಸ್ ಆಗಲ್ಲ, ಏನೂ ಆಗಲ್ಲ, ಏನ್ ಮಾಡೋದು ಅಂತ ದಿಕ್ಕೆ ತೋರಿಸ್ಲಿಲ್ಲ. ಆವಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ ನಮ್ಮ ಭಾರತದ ಮಹೇಶ್ ಯೋಗಿಗಳ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ನ ಕಲ್ಸ್ಕೊಟ್ರು. 20 ನಿಮಿಷ ಧ್ಯಾನ ಮಾಡ್ತಾ ಇದ್ದಂಗೆ 3 ದಿನ ಅಂದ್ರೆ 72 hours ನಲ್ಲಿ ಚೇಂಜಸ್ ಪೂರ್ತಿ ನಾರ್ಮಲ್ ಬಂದ್ಬಿಡ್ತು. ಅಂದ್ರೆ ಕೋಪ ಮಾಡ್ಕೊಳ್ಳೋದ್ರಿಂದ ಹಾರ್ಟ್ ವೀಕ್ ಆಗತ್ತೆ, ಧ್ಯಾನ ಮಾಡೋದ್ರಿಂದ ಹಾರ್ಟ್ ಗಟ್ಟಿ ಆಗತ್ತೆ, ಚೆನ್ನಾಗಾಗತ್ತೆ ಅಂತ ಜಗತ್ತಿಗೆ ತೋರಿಸಿದ್ರು. ಅವತ್ತಿಂದ ಇಡೀ ಜಗತ್ತಿನಲ್ಲಿ ಎಲ್ರು ಯೋಗ ಧ್ಯಾನ ಅನ್ನೋದಕ್ಕೆ ಶುರು ಮಾಡಿದ್ರು. ಇದು ಯಾಕೆ ಮುಖ್ಯ ಅಂತಂದ್ರೆ ಧ್ಯಾನ ಮಾಡಿದಾಗ ಮೆದುಳಿನಿಂದ ಫೀಲ್ ಗುಡ್ ಹಾರ್ಮೋನ್ಸ್, ಕರೆಕ್ಟ್, ನಾನ್ ಚೆನ್ನಾಗಿದ್ದೀನಿ ಅನ್ನೋ ಹಾರ್ಮೋನ್ಗಳು, ಅದಕ್ಕೆ ಎಂಡಾರ್ಫಿನ್, ನ್ಯೂರೋಪೆಪ್ಟೈಡ್ ಅಂತೀವಿ, ಅದು ಉತ್ಪತ್ತಿ ಆಗೋದ್ರಿಂದ ಹೃದಯದ ಮಿಡಿತ ಚೆನ್ನಾಗಾಗತ್ತೆ. ನೀವು ನಗ್ನಗ್ತಾ ಇದ್ದು ಚಪ್ಪಾಳೆ ತಟ್ಕೊಂಡು ಖುಷಿಯಾಗಿ ಇದ್ರೆ ಅದು ಚೆನ್ನಾಗಾಗುತ್ತೆ. ಈಗ ನೋಡಿ ಭಜನೆ ಮಾಡೋರ್ ನೋಡಿ, ಭಜನೆ ಮಾಡ್ಕೊಂಡು ಯಾವಾಗ ಹಾಕೊಂಡಿರ್ತಾರಲ್ವಾ, ಅವಾಗ ಮಾಡ್ತಾ ಇದ್ರೆ ಯಾವ ಚಿಂತೆನೂ ಇರಲ್ಲ, ನಿಶ್ಚಿಂತೆ ಆಗಿರ್ತಾರೆ. ಅವರು 70, 80, 90 ಇನ್ನೂ ಬತ್ತಿ ಹೊಚ್ಕೊಂಡು ಭಕ್ತಿಯಿಂದ ಇರ್ತಾರೆ, ಯಾವ ತೊಂದ್ರೆನೂ ಇರಲ್ಲ. ಇನ್ನು ಮಕ್ಕಳುಗಳಿಗೆಲ್ಲ ತೊಂದ್ರೆ. ಹೌದು, ಯಾಕೆ ಮೊಮ್ಮಕ್ಕಳಿಗೆ ಕಾಯಿಲೆಗಳು, ಆದ್ರೆ ಅಜ್ಜಿಗಳು ಚೆನ್ನಾಗಿರ್ತಾರೆ. ನಂದು ಅದೇ ಕ್ವೆಶ್ಚನ್ ಇದ್ದಿದ್ದು. ಯಾಕಂದ್ರೆ ಚಪ್ಪಾಳೆ ತಟ್ಕೊಂಡು ಭಗವಂತನ ಭಕ್ತಿಯಲ್ಲಿ ಅವರು ತಮ್ಮ ಕಷ್ಟಗಳನ್ನೆಲ್ಲ ಮರ್ತ್ಕೊಂಡ್ಬಿಟ್ಟಿರ್ತಾರೆ. ಸೊ ಅವತ್ತಿಂದ ನಮ್ಗೆ ಇದು ಅರ್ಥ ಆಯ್ತು. ಈಗ ಕಾಮ ಕ್ರೋಧ ಆದ್ಮೇಲೆ ಲೋಭ. ಲೋಭ ಅಂದ್ರೆ ನಮ್ಮ ಶರಣರು ಹೇಳ್ತಾರೆ, ಈ ಭವದ ಬೀಜ ಯಾವುದು ಅಂದ್ರೆ ಆಸೆ. ಇಡೀ ಕಷ್ಟಕ್ಕೆ ಎಲ್ಲಾ ತಾಪತ್ರಯಗಳಿಗೆ ಯಾವುದು ಪ್ರಮುಖ ಅಂತ ಬೀಜ ಅಂತಂದ್ರೆ ಡಿಸೈರ್. ಹೌದು, ಡಿಸೈರ್. ಕರೆಕ್ಟ್. ಅದು ಅದನ್ನೇ ಇವರು ಬೌದ್ಧ ಆಸೆ ದುಃಖಕ್ಕೆ ಮೂಲ ಕಾರಣ ಅಂತಂದ್ರು. ಬರೀ ಮೂಲ ಕಾರಣ ಅಲ್ಲ, ಇವರು ಭವದ ಬೀಜ ಅಂತಾರೆ. ಈ ಭವಬಂಧನಕ್ಕೆ ಕಾರಣವೇ ಈ ಲೋಭ, ಈ ಮೋಹ, ಸೊ ಆಸೆ. ಸೊ ಈ ಆಸೆ ದುರಾಸೆ ಆಯ್ತು ಅಂತಂದ್ರೆ ಸರ್ವನಾಶ. ಹೌದು, ಇನ್ನಷ್ಟು ಬೇಕು, ಇನ್ನಷ್ಟು ಬೇಕು. ನೀವೇ ಈಗ ಟ್ರಂಪ್ನೇ ತಗೊಳ್ಳಿ, ಯಾರೇ ತಗೊಳ್ಳಿ, ಎಲ್ಲಾ ನನಗೆ ಬೇಕು ಅಂತಂದ್ರೆ ಎಲ್ಲರಿಗೂ ಹಿಂಸೆ ಆಗ್ಬಿಡುತ್ತದ. ಕರೆಕ್ಟ್. ನಾನ್ ಹೇಳಿದ್ನಲ್ಲ, ಆರೋಗ್ಯ ಅಂತಂದ್ರೆ ಕೊಡೋ ಕೈ ಆದ್ರೆ ಆರೋಗ್ಯವಂತರು. ಸಂಪಾದನೆ ಮಾಡಿ ನೀವು ಇನ್ನೊಬ್ರಿಗೆ ಕೊಟ್ಟು ಅವ್ರನ್ನ ಎತ್ತುವಂತವ್ರು, ಪ್ರೀತಿ ವಾತ್ಸಲ್ಯ ಇದ್ರೆ ಅದು ಆರೋಗ್ಯ. ನಾವು ಇಸ್ಕೋತಾನೆ ಇದ್ರೆ ದುರಾಸೆ. ಇದು ದುರಾಸೆ ಆಗಿ ಹೋಗ್ಬಿಡುತ್ತೆ. ಇದು ಕಿತ್ಕೊಳ್ಳೋದು. ಅದು ರಾಜ್ಕುಮಾರ್ ಹಾಡ್ ಕೇಳಿದಿರಲ್ಲ, ಆಸೆಗೊಂದು ಎಲ್ಲಿದೆ ನಿನ್ನಾಸೆಗೆಂದು ಕೊನೆ ಇದೆ, ಏಕೆ ಕನಸು ಕಾಣುವೆ ನಿಧಾನಿಸು. ಅಂದ್ರೆ ನಾವು ಬದುಕಿನಲ್ಲಿ ಎಷ್ಟು ನಿಧಾನವಾಗಿ, ಶಾಂತವಾಗಿ, ಪ್ರಶಾಂತವಾಗಿರ್ತೀವೋ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಅದರ ಅರ್ಥ. ಕಾಮ ಕ್ರೋಧ ಲೋಭ ಆದ್ಮೇಲೆ ಮೋಹ. ಈ ಮೋಹ ಅನ್ನೋದು ಬೇರೆ ಬೇರೆ ತರದ್ದಿರುತ್ತೆ. ಅಂದ್ರೆ ಈ ಡ್ರಗ್ ಅಡಿಕ್ಟ್ಸ್ ಗಳಿಗೆ ಡ್ರಗ್ದ ಮೋಹ, ಕುಡುಕರಿಗೆ ಕುಡುತದ ಮೋಹ, ಇನ್ನವ್ರಿಗೆ ಇನ್ಯಾವುದೋ ಮೋಹ, ರಿಯಲ್ ಪ್ರಾಪರ್ಟಿ ಮಾಡೋರ್ಗೆ ಪ್ರಾಪರ್ಟಿದು ಮಣ್ಣು, ಅದಕ್ಕೆ ಹೆಣ್ಣು ಹೊನ್ನು ಮಣ್ಣು ಇವುಗಳ ಮೋಹ ಅಂತಂತಾರೆ, ಮಾಯೆ ಅಂತ ಕರೀತಾರೆ. ಕರೆಕ್ಟ್. ಆದ್ರೆ ಹೆಣ್ಣು ಹೊನ್ನು ಮಣ್ಣು ಮಾಯೆ ಅಲ್ಲ. ಇದನ್ನ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ. ಅಂದ್ರೆ ಈ ಹೆಣ್ಣಿನ ಮೇಲೆ ಆಸೆ ಬಂತು ಅಂದ್ರೆ ಅದು ಮಾಯೆ.
ಆ ಹೆಣ್ಣು ಮಾಯ ಅಲ್ಲ, ನಿಮ್ ತಾಯಿ ಮಾಯ ಆಗಕ್ಕಾಗತ್ತಾ? ಇಲ್ಲ, ಇಲ್ಲ, ಅವರು ಹೆಣ್ಣೆನೆ. ಹೆಣ್ಣು ಅಲ್ವಾ? ಹೌದು. ಅಲ್ಲ. ಆದ್ರೆ ಆ ಹೆಣ್ಣಿನ ಮೇಲೆ ಆಸೆ ಬಂದ್ಬಿಟ್ರೆ ರಾವಣನ್ಗೆ ಸೀತೆ ಮೇಲೆ ಆಸೆ ಬಂದಂಗೆ ಆದಾಗ ಅದೇ ಅಲ್ಲಿ ಅವನು ವಿನಾಶ ಆಯ್ತಲ್ಲ, ವಿನಾಶ ಆಗತ್ತೆ. ಹಾಗೆ ಯಾವಾಗ ಮನದ ಮುಂದಣ ಆಸೆ ಹೆಚ್ಚಾಗುತ್ತೋ ಆವಾಗ ಮಣ್ಣು ಬೇಕೇ ಬೇಕು. ನಿಮ್ಮ ಭೂಮಿ ತಾಯಿ ಇಲ್ಲದೆ ನಾವು ಮನೆ ಕಟ್ಟಕ್ಕಾಗಲ್ಲ, ಬೆಳೆ ಆಗಕ್ಕಲ್ಲ, ತಿನ್ನಕ್ಕಾಗಲ್ಲ, ಹೊಟ್ಟೆಗಿಲ್ಲ, ಏನು ಇಲ್ಲ. ಹೌದು. ಭೂಮಿ ತಾಯಿಗ ನೀವು ಮಾಯ ಅನ್ನಕ್ಕಾಗತ್ತಾ? ಇಲ್ಲ. ಆದ್ರೆ ಎಲ್ಲಾ ಭೂಮಿ ನನಗೆ ಬೇಕು, ಗ್ರೀನ್ ಲ್ಯಾಂಡು ಬೇಕು, ಆ ಲ್ಯಾಂಡು ಬೇಕು, ವೆನಿಜುವಾಲನು ಬೇಕು, ಎಲ್ಲಾನು ಬೇಕು ಅಂತಂದ್ರೆ ಅದು ಕಷ್ಟ ಆಗಿ ಹೋಗ್ಬಿಡುತ್ತೆ. ಸೊ ಇದು ಅರ್ಥ ಮಾಡ್ಕೊಳ್ಬೇಕು. ಇನ್ನ ಹೆಣ್ಣು ಹೊಣ್ಣು ಮಣ್ಣು, ಕಾಮ ಕ್ರೋಧ ಲೋಭ ಮೋಹ. ಅಲ್ಲ, ಮೋಹದಲ್ಲಿ ಹೆಣ್ಣಾಯ್ತು ಮಣ್ಣಾಯ್ತು, ಇನ್ನ ಹೊನ್ನು. ಎಷ್ಟು ರೇಟ್ ಆಗಿದೆ? ರೇಟ್ ಆಗಕ್ ಕಾರಣ ಏನು ಅಂದ್ರೆ ಅದು ಕೂಡ ಮೋಹ. ತಮ್ಮ ಡಾಲರ್ ಪ್ರಾಬಲ್ಯ ಇಟ್ಕೊಳ್ಬೇಕು ಅಂತ ಅವ್ರು ಎಲ್ಲಾ ಕಡೆಗೂ ಫ್ರೀಸ್ ಮಾಡಿ ಅವ್ರದ್ದು ಇವ್ರದ್ದು ಎಲ್ಲಾರ್ದು ಆಸ್ತಿ ಎಲ್ಲಿದ್ದನ್ನ ಇದೆಲ್ಲ ಫ್ರೀಸ್ ಮಾಡಿದಾಗ ಪಾಪ ಇರತ್ತೆ. ಅಲ್ಲ, ಅವ್ರಿದ್ದವ್ರು ಏನ್ ಮಾಡ್ತಾ ಇದಾರೆ, ನಿಮ್ ಡಾಲರೇ ಬೇಡ ಅಂತ ಚಿನ್ನನ ಇಟ್ಕೊಳಕ್ ಶುರು ಮಾಡಿದ್ದಾರೆ. ಕರೆಕ್ಟ್. ಎಲ್ಲಾರು ದೇ ಆರ್ ಹೋಲ್ಡಿಂಗ್ ಗೋಲ್ಡ್. ಕರೆಕ್ಟ್. ಅಂದ್ರೆ ನೀವು ನೋಡಿ, ನಮ್ಮ ಅಜ್ಜಿ ಕಾಲದಿಂದನೂ ಕಷ್ಟಕ್ಕೆ ಬೇಕಾಗತ್ತೆ ಅಂತ ಚಿನ್ನ ಇಡೋರು. ಹೌದು. ಯಾಕಂದ್ರೆ ಚಿನ್ನನೇ ಬೆಲೆ ಅಲ್ಲ, ಅದು ಬೆಲೆ ಅಂತಂದ್ರೆ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತೀವಿ. ನೀವ್ ಏನೇ ನಾಶ ಆದ್ರೂ ಚಿನ್ನ ನಾಶ ಆಗೋದಿಲ್ಲ. ಕರೆಕ್ಟ್ ಅಲ್ವಾ? ನೀವ್ ಇಟ್ರೋ ಕಾಳು ಕಡಿ ಎಲ್ಲ ಹಾಳಾಗತ್ತೆ. ಚಿನ್ನ ಮಾತ್ರ ಹಳೇ ಚಿನ್ನದು ಅಷ್ಟೇ ಪುಟಿಯುತ್ತೆ. ಹಾಗಾಗಿ ಆ ಅಪರಂಜಿಗೆ ಬಹಳ ಬೆಲೆ. ಯಾಕೆ ಅಂದ್ರೆ ಈಗ ಎಲ್ಲಾ ದೇಶದವರು ಡಾಲರು ಸೀಸ್ ಮಾಡ್ಬಿಟ್ರೆ ನಮ್ ಕಳ್ಕೊಂಡ್ಬಿಡ್ತೀವಿ ಅಂತ ಚಿನ್ನ ಇಟ್ಕೊಳಕ್ ಶುರು ಮಾಡಿದ್ದಾರೆ. ಈಗ ನಮ್ ದೇಶದಲ್ಲೇ ತಂದು ಎಲ್ಲೆಲ್ಲಿತ್ತು ಎಲ್ಲಾ ಚಿನ್ನ ತಂದು ವಾಪಸ್ಸು ಸೇವ್ ಆಗಿ ಇಟ್ಕೋಬೇಕು ಅಲ್ವಾ? ಯಾಕಂದ್ರೆ ಮನೆ ಉಳಿಬೇಕು, ದೇಶ ಉಳಿಬೇಕು ಅಂದ್ರೆ ಚಿನ್ನ ಉಳಿಬೇಕು ಅಂತ ಫಸ್ಟ್ ಎಲ್ಲಿ ಸೇಫ್ಟಿ ನೋಡ್ಕೊಂಡ್ಬಿಡೋಣ. ಸೊ ಹಾಗಾಗಿ ಆರೋಗ್ಯವಂತರು ಏನ್ ಮಾಡ್ತಾರೆ ಅಂತಂದ್ರೆ ಆಸೆ ಬಿಟ್ಟು ಬಿಡ್ತಾರೆ. ಚಿನ್ನ ಹೆಣ್ಣು ಹೊನ್ನು ಮಣ್ಣದ ಆಸೆ ಅಲ್ಲ, ತಮ್ಮ ಸತ್ಕರ್ಮದ ಮೇಲೆ ಅವರು ಮಹತ್ವ ಕೊಡ್ತಾರೆ. ಕರೆಕ್ಟ್. ಸೊ ಇನ್ನ ಕಾಮ ಕ್ರೋಧ ಲೋಭ ಮೋಹ, ಅದಾದ್ಮೇಲೆ ಮದ ಅಹಂಕಾರ. ನಾನು ಬಿಟ್ರೆ ಇಂದಿಲ್ಲ, ನನ್ನ ಬಿಟ್ರೆ ಇಲ್ಲ, ನಾನೇ ಇಂದ್ರ, ನಾನೇ ಚಂದ್ರ, ನಾನೇ ದೇವೇಂದ್ರ ಅಲ್ವಾ? ಈ ತರ ಮಾಡೋರು ಟ್ರಂಪ್ ಹಾಗೆ ಎಲ್ಲರಿಗೂ ಹಿಂಸೆ ಆಗಿ ಹೋಗ್ಬಿಡುತ್ತೆ. ಹೌದು. ಅಲ್ಲ, ಇಷ್ಟೇ ಕಲ್ತಿರ್ತಾರೆ ಮ್ಯಾಮ್, ಇಷ್ಟೇ ತಿಳ್ಕೊಂಡಿರ್ತಾರೆ, ನಾನು ನಂದು ಅನ್ನೋದೇ ಜಾಸ್ತಿ ಜನ ಆಗುತ್ತೆ. ಆವಾಗ ಏನಾಗುತ್ತೆ? ಕ್ಲಾಶ್. ಹೌದು. ಅದು ಗಂಡ ಹೆಂಡ್ರಲ್ಲೇ ಇರ್ಲಿ, ಅತ್ತೆ ಮಾವಂದ್ರಲ್ಲೇ ಇರ್ಲಿ, ಅತ್ತೆ ಸೊಸೆಯಲ್ಲೇ ಇರ್ಲಿ, ಅಹಂಕಾರ ಅನ್ನೋದು ಬಂತು ಅಂದ್ರೆ ಕೇಸ್ ತನಕ ಹೋಗುತ್ತೆ ಮ್ಯಾಮ್, ಕೋರ್ಟ್ ತನಕ ಹೋಗ್ಬಿಡುತ್ತೆ. ಎಲ್ಲ ಬರೀ ಕೇಸ್ ಅಷ್ಟೇ ಅಲ್ಲ, ಮ್ಯಾರೇಜುನು ಇದಾಗ ಹೋಗ್ಬಿಡುತ್ತೆ, ಎಲ್ಲಾನು ಹಾಳಾಗಿ ಹೋಗ್ಬಿಡುತ್ತೆ. ಆವಾಗ ಮನಸ್ತಾಪ ಎಷ್ಟಾಗ್ಬಿಡುತ್ತೆ, ಕುಟುಂಬನೇ ಒಡೆದು ಹೋಗ್ಬಿಡುತ್ತೆ, ಆಮೇಲೆ ಕುಟುಂಬದ ನೆಮ್ಮದಿ ಹೊಟ್ಟಾಗತ್ತೆ. ಅವಾಗ ಆರೋಗ್ಯ ಎಲ್ಲಿ ಉಳಿಯುತ್ತೆ? ಇಲ್ಲ. ಅದಕ್ಕೆ ಶರಣರು ಏನ್ ಹೇಳ್ತಾರಂದ್ರೆ, ಕೇಳಿರಯ್ಯ ಮಾನವರೇ ಕೇಳಿರಿ, ಕೇಳಿರಯ್ಯ ಮಾನವರೇ ಕೇಳಿರಿ, ಗಂಡ ಹೆಂಡಿರು ಒಂದಾಗಿ ಮಾಡಿದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ. ಗಂಡ ಹೆಂಡಿರು ಮನಸ್ಸು ಬೇರಾದರೆ ಗಂಜಳದೊಳಗೆ ಹಂದಿ ಹೊರಳಾಡಿ ಒಂದರ ಮೇಲೊಂದು ಮೂಸಿದಂತೆ ಅಂತ. ಈಗ ಇವರು ವಿವಾಹ ವಿಚ್ಛೇದನಕ್ಕೆ ಡೈವೋರ್ಸ್ ಹೋಗಿರ್ತಾರಲ್ಲ, ಹೌದು, ಅವರು ಏನ್ ಮಾಡಿರ್ತಾರೋ ಬಿಟ್ಟಿರ್ತಾರೋ, ಈ ಲಾಯರು ಉಪ್ಪು ಖಾರ ಹಚ್ಚಿ ಅದಕ್ಕೆ ಇದ್ ಮಾಡಿ ಇನ್ನೂ ಒಗ್ಗರಣೆ ಕೊಟ್ಟು ಇನ್ನೂ ಹೊಲ್ಸ್ ಮಾಡ್ಬಿಟ್ಟು ಅದು ಇನ್ನು ಮತ್ತೆ ಅವ್ರು ಮತ್ತೆ ಸೇರ್ಕೊಳಕ್ ಆಗದೆ ಇಲ್ದಾಗ ಮಾಡಿರ್ತಾರೆ. ಅದರಿಂದ ಎಷ್ಟು ಸ್ಟ್ರೆಸ್ ಲೆವೆಲ್ಸ್ ಅಲ್ಲಿ ಇರ್ತಾರೋ, ತುಂಬಾ 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 ಜಾಸ್ತಿ ಆಗ್ಬಿಡುತ್ತೆ. ಮಕ್ಕಳದು ಮೂರ ಬಟ್ಟಿ ಹಾಕ್ತಾರೆ, ಮೂರ ಬಟ್ಟಿ ಮನೆ ಮುರಿದು ಹೋಗ್ಬಿಡುತ್ತೆ, ಮನಸ್ಸು ಕೂಡ ಮನಸ್ಸು ಮುರಿದು. ಆಮೇಲೆ ಇದನ್ನೇ ತೋರಿಸುವಂತ ಕೆಟ್ಟ ಸೀರಿಯಲ್ಗಳಿರುತ್ತೆ, ಸಿಟ್ಟು ಪ್ರಚೋದನೆ ಮಾಡಿ ಇದೇ ಬದುಕೇನು ಹಂಗೆ. ಅಂದ್ರೆ ಈ ಪ್ರಪಂಚ ನಶ್ವರ ಅಂದ್ರೆ ಆ ನಶ್ವರ ಪ್ರಪಂಚದಲ್ಲಿ ಇನ್ನೊಂದು ಸೀರಿಯಲ್ ನಶ್ವರ, ಅದನ್ನ ನಂಬ್ಕೊಂಡು ಕೂತ್ಕೊಳ್ಳೋರು ಜನ ಇದ್ದಾರೆ. ಹೌದು, ಅದನ್ನ ನೋಡ್ಕೊಂಡು ಮನೆ ಹಾಳು ಮಾಡ್ಕೊಂಡವ್ರು ಇದ್ದಾರೆ. ಸೊ ಹಾಗಾಗಿ ಇದನ್ನು ಕೂಡ ನಾವು ತಿಳ್ಕೊಳ್ಬೇಕು, ಮದ ಬಿಡ್ಬೇಕು, ನಾನು ಅನ್ನೋದ್ ಬಿಟ್ಬಿಟ್ಟು ನಾ ಅಂತ ನಾಯಿ ತರ ಕಚ್ಚಾಡೋದ್ ಬಿಟ್ಟು ನೀ ಅಂತ ಆ ನಿರಂತರ ಸ್ವರೂಪವಾದಂತ ನಿರಾಕಾರ ನಿರ್ಮಲ ಸ್ವರೂಪವನ್ನ ನಾವು ಧ್ಯಾನ ಮಾಡಿದ್ರೆ ನಮ್ಮ ಮನಸ್ಸು ನಮ್ಮ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ನಾವು ನಗ್ತಾ ಇರ್ತೀವಿ, ನಿಶ್ಚಿಂತೆಯಾಗಿರ್ತೀವಿ. ಯಾಕಂದ್ರೆ ನಿದ್ರೆನೂ ಚೆನ್ನಾಗ್ ಬರುತ್ತೆ, ಊಟನೂ ಚೆನ್ನಾಗಾಗತ್ತೆ, ಎಲ್ಲಾನು ಚೆನ್ನಾಗಾಗುತ್ತೆ. ಇನ್ನ ಕೊನೆಯದು ಮಾತ್ಸರ್ಯ. ವಾರ್. ಎಲ್ರು ಏನ್ ಹೇಳ್ತಾರೆ?
ವುಮನ್ ದೈ ನೇಮ್ ಇಸ್ ಜಲಸಿ ಅಂತ. ಜಲಸಿ ಅಂತ ಸುಳ್ಳು. ಅಲ್ಲ ಮ್ಯಾಮ್. ಅದನ್ನ ಹ್ಯೂಮನ್ ದೈ ನೇಮ್ ಇಸ್ ಜಲಸಿ ಅನ್ಬೇಕು. ಈಗ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚಿರುತ್ತೇನೋ, ಯಾಕಂದ್ರೆ ಕುಕ್ಕುತ್ತೆ, ಒಂದೊಂದು ಕುಕ್ಬಿಟ್ಟು ನಂದು ಅಂತ. ಹೌದು, ಆಮೇಲೆ ಅದು ಆಹಾರ ಕಿತ್ಕೊಳತ್ತಲ್ಲ, ಬಿಡಲ್ಲ, ಬೇಗ. ಆದ್ರೆ ನಮ್ದ್ರಲ್ಲಿ ಏನಂತಂದ್ರೆ ಎಷ್ಟಿದ್ರೂ ಸಾಲ್ದು. ಅಯ್ಯೋ ನೋಡು ಅವ್ನ್ ಹೆಂಗಿದೆ ಅಂತ, ಅವ್ನ್ ಎಷ್ಟ್ ಮಾಡಿದಾನೆ ನೋಡಿ, ಏನು ಗೊತ್ತಾ, ಇದ್ರಲ್ಲೇ ಕಳೆದು ಹೋಗ್ಬಿಡುತ್ತೆ. ಅದಕ್ಕೆ ನಾನೇನ್ ಹೇಳ್ತೇನೆ ಅಂದ್ರೆ, ಜಗತ್ತಿನಲ್ಲಿ ಎಲ್ಲಾ ಕಾಯಿಲೆಗಳಿಗೆ ಮದ್ದಿದೆ, ಹೊಟ್ಟೆ ಕಿಚ್ಚಿಗೆ ಮದ್ದು ಇಲ್ವೇ ಇಲ್ಲ. ಕರೆಕ್ಟ್. ಈ ಕನ್ನಡದಲ್ಲಿ ಹೊಟ್ಟೆ ಕಿಚ್ಚು ಅಂತ ಯಾಕಂತಾರೆ? ಹೊಟ್ಟೆ ಕಿಚ್ಚು ಅಂತಾರೆ. ಕಿಚ್ಚು ಅಂತಂದ್ರೆ ಉರಿತಾರ ಧಗೆ, ಬೆಂಕಿ. ಯಾಕೆ ಅಂತಂದ್ರೆ ಯಾರು ಇನ್ನೊಬ್ಬರನ್ನ ನೋಡಿ ಆಶ್ಚರ್ಯ ಪಡ್ತಾರಲ್ಲ, ಅವ್ರಿಗೆ ಮೆದುಳಿನಿಂದ ಸ್ಟಿಮ್ಯುಲೇಷನ್ ಬಂದು ವೇಗಸ್ನವರು ಸ್ಟಿಮ್ಯುಲೇಷನ್ ಹೋಗಿ ಹೊಟ್ಟೆಯಲ್ಲಿ 1-2 ಲೀಟರು ಹೈಡ್ರೋಕ್ಲೋರಿಕ್ ಆಸಿಡ್ ಉತ್ಪತ್ತಿ ಆಗತ್ತೆ. ಈ ಹೈಡ್ರೋಕ್ಲೋರಿಕ್ ಆಸಿಡ್ ಅಂದ್ರೆ ಸುಡೋದು. ಅದು ಏನಕ್ಕೆ? ಹೊಟ್ಟೆ ತಿಂದಿದ್ದನ್ನ ಸುಡಕ್ಕೆ ಇರೋದು. ಅದು ವಿಪರೀತ ಆದಾಗ ಹೊಟ್ಟೆಯನ್ನೇ ಸುತ್ತ ಹಾಕ್ಬಿಡುತ್ತೆ. ಅದಕ್ಕೆ ಹೊಟ್ಟೆ ಕಿಚ್ಚು ಅನ್ನೋ ವರ್ಡ್ ಬಂತ. ಕಿಚ್ಚು ಅನ್ನೋ ಪದ. ಹೊಟ್ಟೆ ಉರಿ. ಉರಿ ಯಾಕೆ ಬರುತ್ತೆ? ಆಸಿಡ್ ಉತ್ಪತ್ತಿ ಆಗಿರೋದ್ರಿಂದ ಉರಿ ಬರುತ್ತೆ. ಕಿಚ್ಚು ಯಾಕೆ? ಸುಡ್ತಾ ಇದೆ. ಹೌದು. ಹೊಟ್ಟೆಯಲ್ಲಿ ಒಳಗಡೆಗಿರೋ ಮ್ಯೂಕಸ್ ಮೆಂಬ್ರೇನ್ ಅನ್ನ ಸುಟ್ಟಾಕ್ಬಿಡುತ್ತೆ. ಸೊ ಆವಾಗ ನಿಮ್ಗೆ ನನ್ಗೆ ಗ್ಯಾಸ್ಟ್ರಿಕ್, ನನಗೆ ನನಗೆ ಇಲ್ಲಿವರೆಗೂ ಹೊಟ್ಟೆ ಉರಿ ಬಂದೇ ಇಲ್ಲ. ಯಾಕೆ ಹೇಳಿ? ನಾನ್ ನಿಮ್ಮನ್ನ ನೋಡಿ ಹೊಟ್ಟೆ ಕಿಚ್ಚು ಪಡೋದೇ ಇಲ್ಲ. ಅಯ್ಯೋ ಎಷ್ಟ್ ಚಂದ ಕಣ್ಣು ಅಂತ ಸಂತೋಷ ಪಡ್ತೀನಿ ಹೊರತಾಗಿ ನನಗಿಲ್ವಲ್ಲ ಅಂತ ಇದು ನಾವು ನೋಡೋ ದೃಷ್ಟಿಕೋನ. ಕರೆಕ್ಟ್. ಹಾಗಾಗಿ ನಾವು ನೋಡುವ ದೃಷ್ಟಿಕೋನ ಬದಲಾಯಿಸಿದ್ರೆ ದೃಶ್ಯ ಬದಲಾಗ್ಬಿಡುತ್ತೆ. ಕರೆಕ್ಟ್. ಸೊ ಪಾಸಿಟಿವ್ ಆಗಿ ಯಾರು ಯೋಚನೆ ಮಾಡ್ತಾರ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ. ನೆಗೆಟಿವ್ ಆಗಿ ಯಾರು ಇರ್ತಾರಲ್ಲ ಅವ್ರ ಆರೋಗ್ಯ ಹಾಳಾಗ್ಬಿಡುತ್ತೆ. ಕರೆಕ್ಟ್. ಅಷ್ಟೇ ಸಿಂಪಲ್. ಸೊ ನೀವು ಆರೋಗ್ಯವಂತರಾಗಿರ್ಬೇಕಂದ್ರೆ ನಗನಗ್ತಾ ಎಲ್ಲರ ಜೊತೆಗೆ ಪ್ರೀತಿಯಿಂದ ಅವ್ರನ್ನೂ ಹೊಗಳಿ, ಇವ್ರಿಗೂ ಹೊಗಳಿ, ಅವ್ರಿಗೂ ಒಳ್ಳೇದು ಇವ್ರಿಗೂ ಒಳ್ಳೇದ್ ಮಾಡಿ ಸಂತೋಷವಾಗಿ ಇದ್ರೆ ಏನು ಆಗಲ್ಲ. ಬರೀ ತೆಗೆಳ್ಕೊಂಡೇ ಇದ್ರೆ ಕಷ್ಟ. ಅದಕ್ಕೆ ಬಸವಣ್ಣ ಏನ್ ಹೇಳಿದ್ರು? ಲೋಕದ ಡೊಂಕನ್ನು ನೀವೇ ಕಿತ್ತಿದ್ದೂರಿ ಅಂದ್ರು. ಹೌದು. ಈಗ ನೋಡಿ, ಬೆಳಿಗ್ಗೆ ಶುರುವಾಗ್ತಾ ಇದ್ದಂಗೆ ವಾಟ್ಸ್ಆಪ್ ಇಂದ ಹಿಡ್ಕೊಂಡು ಫೇಸ್ಬುಕ್ ಇಂದ ಹಿಡ್ಕೊಂಡು ಬರೀ ನೆಗೆಟಿವ್ ಕಾಮೆಂಟ್ ಗಳನ್ನೇ ಮಾಡ್ತಾ ಇರ್ತಾರೆ. ಅದು ಎಷ್ಟು ಕೆಟ್ಟದಾಗಿ ಮಾಡ್ತಾ ಇರ್ತಾರೆ ಅಂದ್ರೆ ಅವ್ರು ತಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ತಾ ಇದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಕರೆಕ್ಟ್. ಸಮಾಜದ ಆರೋಗ್ಯ ಹಾಳು ಮಾಡ್ತಾ ಇದಾರೆ, ತಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ತಾ ಇದ್ರೆ. ತಪ್ಪು ಬರೆದ್ಬಿಟ್ಟು ಇನ್ನೊಬ್ಬರನ್ನ ಕೆರಳಿಸಿದ್ರೆ ಸರಿ ಆಗಲ್ಲ. ಕರೆಕ್ಟ್. ಈಗ ನಾನು ಲೇಖನ ಬರೆಯುವಾಗ, ಅಂಕಣ ಬರೆಯುವಾಗ ಚಿದಾನಂದ ಮೂರ್ತಿಗಳು ನನ್ ಇಷ್ಟಪಡ್ತಾ ಇದ್ರು. ಆದ್ರೆ ವಿಜಯಲಕ್ಷ್ಮಿ ಅವರೇ, ನೀವು ಬಹಳ ಸೂಕ್ಷ್ಮವಾಗಿ ಬರಿತೀರಿ, ತೀಕ್ಷ್ಣವಾಗಿ ಬರೆಯಲ್ಲ ಅಂತಂದ್ರು. ಆಗ ನಾನು ಹೇಳ್ದೆ, ಮೇಷ್ಟ್ರೆ ನಾನು ಡಾಕ್ಟ್ರು, ಹೇಳಿ ಕೇಳಿ ಸಮಾಧಾನ, ಪ್ರೀತಿ, ಕರುಣೆ ಅನ್ನೋದು ನಮ್ಮ ಒಂದು ರಕ್ತಗತವಾಗಿ ನಮ್ಮಲ್ಲಿ ಇರೋದ್ರಿಂದ ನಾವು ಡಾಕ್ಟರ್ ಆಗಿರ್ತೀವಿ. ಕೆರಳಿಸ್ತಾ ಹೋಗ್ಬಿಟ್ರೆ ಎಲ್ಲ ಬೆಂಕಿ ಹತ್ತಿದಂಗ ಆಗ್ಬಿಡುತ್ತಲ್ವಾ? ಅದು ಅಲ್ಲ ಅಂತ. ಸೊ ಕೆರಳಿಸೋದು ಒಳ್ಳೇದಲ್ಲ, ಮನಸ್ಸನ್ನ ಅರಳಿಸ್ಬೇಕು. ಕರೆಕ್ಟ್. ಮನಸ್ಸು ಅರಳಿದ್ರೆ ಆರೋಗ್ಯ, ಮನಸ್ಸು ಕೆರಳಿದ್ರೆ ಅನಾರೋಗ್ಯ. ಕರೆಕ್ಟ್. ಯಾಕಂದ್ರೆ ಯಾವಾಗ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆದಾಗ ಸ್ಟ್ರೆಸ್ ಇಂಡ್ಯೂಸ್ ಡಯಾಬಿಟಿಸ್ ಬರುತ್ತೆ, ಸ್ಟ್ರೆಸ್ ಇಂಡ್ಯೂಸ್ ಹೈಪರ್ ಟೆನ್ಷನ್ ಬರುತ್ತೆ, ಸ್ಟ್ರೆಸ್ ಇಂದ ಅಸಿಡಿಟಿನೂ ಬರುತ್ತಲ್ಲ, ಎಲ್ಲಾನು ಬರುತ್ತೆ. ಅಸಿಡಿಟಿ ಜಾಸ್ತಿ ಆಗುತ್ತೆ, ಅದ್ರ ಜೊತೆಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ನಿದ್ರೆ ಬರೋದಿಲ್ಲ, ಇಡೀ ಶರೀರನೇ ಹಾಳಾಗ್ ಹೋಗ್ಬಿಡುತ್ತೆ. ಈ ಗ್ಯಾಸ್ಟ್ರೈಟಿಸ್ ಬರೋದೇ ಸೈಕೋಸೊಮ್ಯಾಟಿಕ್. ಹೌದು. ಅಂದ್ರೆ ಸೈಕೊಲಾಜಿಕಲ್ ಇದ್ರಿಂದ ಇದು. ಹೌದು. ಟೆನ್ಷನ್. ಇದಕ್ಕೆ ನಾವು 2 ತರದ ಆಹಾರ ಅಂತೀವಿ. ಒಂದು ಹೊಟ್ಟೆಗೆ ತಗೊಳ್ಳೋ ಆಹಾರ, ಮನಸ್ಸಿಗೆ ಅದನ್ನ ವಿಪರೀತ ಖಾರ, ಹುಳಿ, ಅದೇನು ಬಾಯಿ ರುಚಿಗೆ ಅಂತ ತಿಂದಿದ್ದು ಆದ್ರೆ ಹೊಟ್ಟೆ ಕೆಟ್ಟ ಹೋಗುತ್ತೆ, ಅದು ಅಸಿಡಿಟಿ ಆಗತ್ತೆ. ಹೌದು. ಇನ್ನೊಂದು ಮನಸ್ಸನ್ನ ಕೆಡಿಸ್ಕೊಂಡ್ಬಿಟ್ಟು ಕೋಪಿಷ್ಠರಾಗ್ಬಿಟ್ರೆ ಅಲ್ಲೂ ಕೂಡ ಅಸಿಡಿಟಿ ಜಾಸ್ತಿ ಆಗತ್ತೆ. ಹಾಗಾಗಿ ಇಷ್ಟನ್ನು ಕಡಿಮೆ ಮಾಡ್ಬೇಕು. ಒಂದ್ಸಲ ಹೀಗೆ ನಯನದಲ್ಲಿ ತಿಂಗಳ ಅತಿಥಿ ಅಂತ ಕರೆದಿದ್ರು. ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿದ್ರು, ಬಹಳ ಸಂತೋಷವಾಗಿ ಹೋಗಿದ್ದೆ. ನನ್ನ ಲೇಖನದ ಬಗ್ಗೆ, ಪುಸ್ತಕಗಳ ಬಗ್ಗೆ, ಎಲ್ಲದ್ರ ಬಗ್ಗೆ ಮಾತಾಡಿದೆ. ಆದ್ರೆ ಯಾರೋ ಡಾಕ್ಟರ್ ಅಂತಂದ್ರೆ ಆರೋಗ್ಯದ ಕೇಳ್ತಾರಲ್ಲ, ಈಗ ನೀವು ಕೇಳಿದಾಗೆ ಅವರು ಪ್ರಶ್ನೆ ಕೇಳಿದ್ರು, ನಾನು ಅವ್ರಿಗೆ ಉತ್ತರ ಕೊಟ್ಟೆ.
ಆಧುನಿಕ ಅರಿಷಡ್ವರ್ಗಗಳು ಅಂತಂದ್ರೆ ಈಗ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಹಳೇದಾಯ್ತು. ಹೊಸದ್ ಯಾವ್ದು? ಜಂಕ್ ಫುಡ್, ಡ್ರಿಂಕಿಂಗ್, ಸ್ಮೋಕಿಂಗ್. ಅದಕ್ಕೆ ನಾನ್ ಹೇಳಿದೆ ಸೆಕ್ಸ್ ಡ್ರೈವ್, ಸೊಕ್ಕು ಸೇಡು. ಮನಸ್ಸನ್ನ ಕೆಡಿಸುವಂತ ಸಿಟ್ಟು ಸೊಕ್ಕು ಸೇಡು ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಇನ್ನ ಶರೀರನ್ನ ಹಾಳು ಮಾಡುವಂತ 3 ವಿಷಗಳು ಯಾವುದು? ಉಪ್ಪು, ಸಕ್ಕರೆ ಮತ್ತು ಮೈದಾ. ಈ 3 ಜಂಕ್ ಫುಡ್ಗೆ ಕಾರಣ. ಇವತ್ತೇನು ಮಕ್ಕಳು ಹೋಗಿ ಜಂಕ್ ತಿಂತಾ ಇದ್ದಾರಲ್ಲ, ಜಂಕ್ ಅಂದ್ರೆ ಏನು? ಕಸದ ಬುಟ್ಟಿಗೆ ಹಾಕಕ್ಕೆ ಯೋಗ್ಯ, ನಿಮ್ಮ ಹೊಟ್ಟೆಗೆ ಅಲ್ಲ ಅನ್ನೋದು ಗೊತ್ತಾಗ್ಬೇಕು. ಯಾಕಂದ್ರೆ ಅದರಲ್ಲಿ ಬರೀ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಕ್ಯಾಲರೀಸ್ ಇರುತ್ತೆ, ಯಾವ ಫೈಬರು, ವೈಟಮಿನ್ಸು, ಮೈಕ್ರೋ ನ್ಯೂಟ್ರಿಯೆಂಟ್ಸು ಏನೇನೂ ಇರಲ್ಲ. ಸೊ ಅದು ಏನಾಗತ್ತೆ, ತಿಂದಷ್ಟು ಬಾಯಿ ರುಚಿ, ಅದರಲ್ಲಿ ಟೇಸ್ಟ್ ಎನ್ಹಾನ್ಸರ್ ಹಾಕಿರ್ತಾರೆ, ಅದು ಕೂಡ ಡ್ಯಾಮೇಜಿಂಗು. MSG ಅಂತಂದು ಅದು ನಮ್ಮ ಆರೋಗ್ಯಕ್ಕೆ, ಹಾರ್ಟ್ ಅಟ್ಯಾಕ್ಗೆ ಎಲ್ಲಾ ಕಾರಣ ಆಗತ್ತೆ. ಅದ್ರ ಜೊತೆಗೆ ಕಲರಿಂಗ್ ಏಜೆಂಟ್ ಹಾಕಿರ್ತಾರೆ, ಬಣ್ಣವಾಗಿರೋ ಹಾಗೆ. ಆ ಬಣ್ಣವಾಗಿರೋದನ್ನ ಅದು ನಮ್ಮ ಬ್ರೈನ್ ಅನ್ನ ಡ್ಯಾಮೇಜ್ ಮಾಡಿ ನಮ್ಮ ಅಟೆನ್ಷನ್ ಡೆಫಿಸಿಟ್ ಆಗೋ ಹಾಗೆ ಮಾಡುತ್ತೆ. ಅಂದ್ರೆ ಯಾವುದೇ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಕಡಿಮೆ ಮಾಡ್ಬಿಟ್ಟು ನಮ್ಮ ಕ್ಷಮತೆಯನ್ನ ಕಡಿಮೆ ಮಾಡೋದು ಇದು. ಅಂದ್ರೆ ಲೆಥರ್ಜಿ ಆಗ್ಬಿಡ್ತೀವಿ ಅಂತ ಅಲ್ಲ, ನಮ್ಗೆ ಕೆಲ್ಸದ ಕಡೆ ಗಮನನೇ ಇರಲ್ಲ. ಆ ಜಂಕ್ ಫುಡ್ ತಿಂದಾಗ, ಬಣ್ಣದ್ ತಿಂದಾಗ ಆ ಕೆಮಿಕಲ್ಸ್ ಇಫೆಕ್ಟ್ ನಿಂದ ಅವ್ರಿಗೆ ಅಟೆನ್ಷನ್ ಡೆಫಿಸಿಟ್ ಮತ್ತೆ ಇದನ್ನ ಆಕ್ಟಿವಿಟಿ, ಹೈಪರ್ ಆಕ್ಟಿವಿಟಿ ಆಗ್ಬಿಡುತ್ತೆ. ಸೊ ಈ ಹೈಪರ್ ಆಕ್ಟಿವಿಟಿ ಆದಾಗ ನೋಡೋಕೆ ಏನು ಬಹಳ ಕುಣಿದಾಡ್ತಾರೆ, ಖುಷಿಯಾಗಿರ್ತಾರೆ, ಇದ್ ಮಾಡ್ತಿರ್ತಾರೆ, ಯಾವ ಪ್ರಯೋಜನದ ಕೆಲ್ಸನೂ ಮಾಡಲ್ಲ. ಪ್ರಯೋಜನಕ್ಕೆ ಬೇಕಾಗೋ ಕೆಲಸನೇ ಮಾಡದೇ ಇದ್ರೆ ಅಪ್ರಯೋಜಕರಾಗ್ತೀರಿ. ಹೌದು ಅಲ್ವಾ? ನಿಮ್ಮ ಎಫಿಷಿಯನ್ಸಿ ಹೊರಟೋಗ್ಬಿಡುತ್ತೆ. ಹಾಗಾಗಿ ಈ ಜಂಕ್ ಫುಡ್ ನಿಂದ ಈಗ ಒಬೇಸಿಟಿ ಜಾಸ್ತಿ ಆಗ್ತಾ ಇದೆ. ಕರೆಕ್ಟ್. ಈಗ ಒಬೇಸಿಟಿ ಇಸ್ ಅ ಮದರ್ ಆಫ್ 6 ಡೆಡ್ಲಿ ಡಿಸೀಸಸ್. ಮದರ್, ಈಗ ನಾವು ಮದರ್ ಆಫ್ ಡೀಲ್ಸ್ ಅಂತ ಮಾಡಿದೀವಲ್ಲ, ಅಂದ್ರೆ ಇಡೀ ಜಗತ್ನಲ್ಲೇ ದೊಡ್ಡ ಡೀಲ್ ಅಂತ. ಆದ್ರೆ ಮದರ್ ಆಫ್ ಡಿಸೀಸಸ್ ಯಾವುದು ಅಂದ್ರೆ ಡೀಲ್ ಅಲ್ಲ, ಡಿಸೀಸಸ್. ನೋಡಿ ಎಲ್ಲಿ ತನಕ ಬಂದಿದೀವಿ ನಾವು ಅಂತ. ಮದರ್ ಆಫ್ ಡಿಸೀಸಸ್ ಅಂತಂದ್ರೆ ಒಬೇಸಿಟಿ, ಸ್ಥೂಲಕಾಯ, ದಪ್ಪಗಾಗಿರೋದು. ನಾವಿಬ್ರು ಸ್ಲಿಮ್ ಆಗಿರೋದ್ರಿಂದ ಪರವಾಗಿಲ್ಲ. ನೋಡುಗರು ಯಾರಾದ್ರೂ ದಪ್ಪಗಿದ್ರೆ ಅವರು ನಮ್ಮಿಂದ ಕಲಿಬೇಕು. ನಂದು ಅದೇ ನೆಕ್ಸ್ಟ್ ಕ್ವೆಶ್ಚನ್ಸ್ ಎಲ್ಲ ಇತ್ತು, ಬಿಕಾಸ್ ಶಿ ಇಸ್ ಅ ಫೇಮಸ್ ಕಾರ್ಡಿಯಾಲಜಿಸ್ಟ್.